ಭಾವಪ್ರಚಾರ ಪರಿಷತ್ತಿನ ವಾರ್ಷಿಕೋತ್ಸವದ 2ನೇ ದಿನದ ಮೊದಲನೇ ಸಮ್ಮೇಳನ ಶಿಕ್ಷಣ ಮತ್ತು ಶಿಕ್ಷಕರ ಸಮ್ಮೇಳನ. ಪರಮ ಪೂಜ್ಯ ಮುರುಘಾ ಮಠದ ಮಲ್ಲಿಕಾರ್ಜುನ್ ಮಹಾಸ್ವಾಮೀಜಿಯವರೇ ಹಾಗೂ 3000 ವಿರಕ್ತ ಮಠದ ಕುಮಾರ ವಿರೂಪಾಕ್ಷ ಸ್ವಾಮೀಜಿಯವರೇ, ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷರಾಗಿರ್ತಕ್ಕಂತಹ ವಿಜಯಾನಂದ ಸ್ವಾಮೀಜಿಯವರೇ, ನಿರ್ಭಯಾನಂದ ಸ್ವಾಮೀಜಿಯವರೇ, ವೇದಿಕೆಯಲ್ಲಿ ಉಪಸ್ಥಿತ ಇತರ ಗಣ್ಯರೇ, ಸನ್ಯಾಸಿ ಸಹೋದರರೇ, ಮಾತಾಜಿಯವರೇ, ಭಕ್ತ ಬಾಂಧವರೇ, ನೆರೆದಿರ್ತಕ್ಕಂಥ ಶಿಕ್ಷಕರೇ, ಶಿಕ್ಷಣ ಮತ್ತು ಶಿಕ್ಷಕರು ಇದು ಒಂದು ಅತ್ಯಂತ ಮಹತ್ವಪೂರ್ಣವಾಗಿರತಕ್ಕಂತಹ ಸಮಾಜ ಪರಿವರ್ತನೆ ಆಗಬೇಕು, ಒಂದು ನವೋದಯ ಆಗಬೇಕು, ಒಂದು ಆದರ್ಶ ಸಮಾಜದ ನಿರ್ಮಾಣ ಆಗಬೇಕು ಅಂತ ಆದರೆ ಶಿಕ್ಷಣದಲ್ಲಿ ಪರಿವರ್ತನೆ ಆಗದೆ ಒಂದು ಆದರ್ಶ ಸಮಾಜದ ನಿರ್ಮಾಣ ಅಸಂಭವ. ಆದ್ದರಿಂದಲೇ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಎಜುಕೇಷನ್ ಈಸ್ ಎ ಮಿರಾಕಲ್ ವರ್ಡ್. ಪವಾಡ ಸದೃಶವಾಗಿರ್ತಕ್ಕಂಥ ಶಬ್ದ ವಿದ್ಯಾಭ್ಯಾಸ, ಶಿಕ್ಷಣ. ಇದರ ಬಗ್ಗೆ ಸ್ವಾಮಿ ವಿವೇಕಾನಂದರು ಅತ್ಯಂತ ಗಾಢವಾಗಿ ಚಿಂತಿಸಿದ್ದಾರೆ, ಅತ್ಯಂತ ಪ್ರಾಯೋಗಿಕವಾಗಿ ಚಿಂತಿಸಿದ್ದಾರೆ. ದೇಶ ವಿದೇಶಗಳಲ್ಲಿ ವಿಹರಿಸಿ, ಗಮನಿಸಿ, ಭಾರತ ದೇಶವನ್ನು ಸಂಚರಿಸಿ, ಭಾರತ ದೇಶ ಅದರ ಪರಿವರ್ತನೆ ಆಗಬೇಕು, ನಮ್ಮ ದೇಶ ಪ್ರಗತಿಯ ಪಥದಲ್ಲಿ ಮುನ್ನಡೆಯಬೇಕು, ಮತ್ತು ಎಲ್ಲ ಸಮಾಜದ ಸಮಸ್ಯೆಗಳು, ವ್ಯಕ್ತಿತ್ವ ಜೀವನದಲ್ಲಿ ಸಮಸ್ಯೆಗಳು ಬಗೆಹರಿಸಬೇಕು ಅಂತ ಆದರೆ ಒಂದೇ ಒಂದು ದಾರಿ, ಜ್ಞಾನ, ಸೇವೆ, ಸದ್ಗುಣ ಸಂಪನ್ನತೆ. ಜ್ಞಾನ, ನಾಲೆಜ್ ಎಲೋನ್ ವಿಲ್ ಮೇಕ್ ಅಸ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಮನುಷ್ಯನಿಗೆ ಪ್ರಕೃತಿ ವಿಶೇಷವಾಗಿರ್ತಕ್ಕಂತಹ ಮನಸ್ಸನ್ನು, ಬುದ್ಧಿಯನ್ನು ಕೊಟ್ಟಿದೆ, ಪ್ರಾಣಿಗಳಿಗೆ ಅದನ್ನು ಕೊಟ್ಟಿಲ್ಲ. ಆದ್ದರಿಂದ ಈ ಮನಸ್ಸೆಂಬುದನ್ನು ಪರಿವರ್ತನೆಗೊಳ್ಳದೆ, ಮನಸ್ಸನ್ನು ಪರಿವರ್ತನೆಗೊಳಿಸದೆ, ಮನಸ್ಸಿನ ಆಲೋಚನೆಗಳನ್ನು ಪರಿವರ್ತನೆಗೊಳಿಸದೆ, ಮನಸ್ಸಿನ ಸಂಸ್ಕಾರಗಳನ್ನು ಪರಿವರ್ತನೆಗೊಳಿಸದೆ ಹೇಗೆ ಪರಿವರ್ತನೆ ಸಾಧ್ಯ? ಆದ್ದರಿಂದ ಮನಸ್ಸು ಪರಿವರ್ತನೆಗೊಳ್ಳಬೇಕಾಗಿದ್ದರೆ ವಿದ್ಯಾಭ್ಯಾಸದ ಮೂಲಕ ಉನ್ನತ ಆಲೋಚನೆಗಳು, ಅಸಿಮಿಲೇಷನ್ ಆಫ್ ಹೈಯರ್ ಐಡಿಯಾಸ್ ಅಂತ ಸ್ವಾಮೀಜಿ ಹೇಳ್ತಾರೆ. ಉನ್ನತ ಆಲೋಚನೆಗಳನ್ನು ನಾವು ಈ 6 ಸಬ್ಜೆಕ್ಟ್ 3R ರೋಟ್ ಮೆಮರಿ ಸೆಕ್ಯುಲರ್ ಎಜುಕೇಷನಲ್ಲಿ ಕೊಡ್ತಾ ಇದ್ದೇವೆಯಾ? ಸ್ವಾತಂತ್ರ್ಯ ಸಿಕ್ಕಿ ಪ್ರಾಯಶಃ 78-79 ವರ್ಷ ಆಯಿತು. ಬೇರೆ ಬೇರೆ ರೀತಿಯಲ್ಲಿ ಶಿಕ್ಷಣದ ಸುಧಾರಣೆಗೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಆದರೆ
ಶಿಕ್ಷಣದ ಪರಿವರ್ತನೆ ಜೊತೆಗೆ ಶಿಕ್ಷಕರ ಟ್ರೈನಿಂಗ್ ಆಲ್ಸೋ ಈಸ್ ಇಂಪಾರ್ಟೆಂಟ್. ಯಾಕಂದರೆ ಶಿಕ್ಷಣವನ್ನು ಬರೀ ಪುಸ್ತಕ ಕೊಡುವುದಿಲ್ಲ, ಅದನ್ನು ಶಿಕ್ಷಕರು ಮಕ್ಕಳಿಗೆ ಪ್ರಾಥಮಿಕವಾಗಿರ್ತಕ್ಕಂಥ ಈ ಶಾಲಾ ಆ ಸ್ಟೇಜಿಂದ PhD ಯಾವ ರೀತಿಯ ಶಿಕ್ಷಕರ ನಿರ್ಮಾಣ ನಮ್ಮ ಸ್ವತಂತ್ರ ಭಾರತದಲ್ಲಿ ನಾವು ಮಾಡಿದ್ದೇವೆ. ಶಿಕ್ಷಕರೆಂಬವರು ಒಂದು ನಾಲೆಜ್ ಆರ್ಮಿ ಥರ. ನಮ್ಮ ದೇಶದ ರಕ್ಷಣೆಗೆ, ಶತ್ರುಗಳಿಂದ ನಾವು ರಕ್ಷಿಸಬೇಕಾಗಿದ್ದರೆ ನಮಗೆ ಗಡಿ ಪ್ರದೇಶದಲ್ಲಿ ನಮಗೆ ಆರ್ಮಿ ಬೇಕು. ಹಾಗೆ ನಮ್ಮ ಜನಮನದಲ್ಲಿ ಮಕ್ಕಳಲ್ಲಿರುವಂತಹ ಅಜ್ಞಾನವನ್ನು ಹೋಗಲಾಡಿಸಬೇಕಾಗಿದ್ದರೆ, ಅಜ್ಞಾನವೆಂಬ ಶತ್ರುವನ್ನು ನಾವು ಹೊರಗೋಡಿಸಬೇಕಾಗಿದ್ದರೆ ನಮಗೆ ನಾಲೆಜ್ ಆರ್ಮಿ ಬೇಕು. ಶಿಕ್ಷಕರು ಸಿಂಬಲೈಸ್ ದಿ ನಾಲೆಜ್ ಆರ್ಮಿ, ದ ಇಂಟರ್ನಲ್ ನಾಲೆಜ್ ಆರ್ಮಿ ಅಂತ ರಂಗನಾಥಾಂಜಿ ಒಂದು ಕಡೆ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಹೇಗೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇದೆಯೋ ಅದೇ ರೀತಿ we should have an educational teachers defense academy, teacher training academy. Teachers should be lifted from an ordinary their approach to a higher level approach to the education. ಶಿಕ್ಷಕರ ಟ್ರೈನಿಂಗ್ ಕೊಡುವುದರ ಕಡೆಗೆ ಸರ್ಕಾರ, ಸಮಾಜ ನಾವೆಲ್ಲರೂ ಕೂಡ ಗಮನ ಕೊಡಬೇಕು ಅಂತ. ಶಿಕ್ಷಕರ ನಿರ್ಮಾಣ ಮಾಡದೆ ನಾವು ಎಜುಕೇಷನ್ ಬಗ್ಗೆ ಏನೇನು ಹೇಳಿದರು, ಏನೇನು ಪ್ರಬಂಧ ಬರೆದ್ರು ಏನಾಗೋದು. ಆದ್ದರಿಂದ ಒಂದು ಶಿಕ್ಷಕರ ಆದರ್ಶ ಶಿಕ್ಷಕರ ನಿರ್ಮಾಣ, ಆ ಶಿಕ್ಷಕರು ಹೇಗಿರಬೇಕಂತ ಹೇಳಿದರೆ, ಈಗ ನಿರ್ಭಯಾನಂದ ಹೇಳಿದಂತೆ ಸಮಗ್ರವಾದ ಜ್ಞಾನದ ಒಂದು ಪಕ್ಷಿ ನೋಟ ಅವರಿಗೆ ಬೇಕು. ಅವರ ಸಬ್ಜೆಕ್ಟ್ ಅಲ್ಲದೆ ಸಮಾಜದ ಒಂದು ಪರಿವರ್ತನೆಗೆ, ಸಮಾಜದ ಸಮಸ್ಯೆಗಳನ್ನು ನಾವು ಹೋಗಲಾಡಿಸಬೇಕಾಗಿದ್ದರೆ ಏನೆಲ್ಲ ಜ್ಞಾನ ಸಂಪತ್ತು ಬೇಕು, ಯಾವ ಥರದ ನಮಗೆ ಬಿಹೇವಿಯರಲ್ ಎಕ್ಸಲೆನ್ಸ್ ಬೇಕು, ಯಾವ ಥರದ ನಮಗೆ ಸೇವಾ ಮನೋಭಾವ ಬೇಕು, ಯಾವ ಥರದ ಸ್ವಾರ್ಥರಾಹಿತ್ಯ ಬೇಕು, ಯಾವ ಥರದ ತ್ಯಾಗ ಬೇಕು, ಇದೆಲ್ಲವೂ ಕೂಡ ನಾವು ಗಮನಿಸದೆ ಒಂದು ಸೂಪರ್ಫಿಷಿಯಲ್ ಅಪ್ರೋಚ್ನಿಂದ ಹೇಗೋ ಯಾವ ಥರದ ಸಲ್ಲದ ಯಾವ ಥರದ ಅವಶ್ಯಕ ಪರಿವರ್ತನೆ ಶಕ್ತಿಯನ್ನು ನಾವು ಟಚ್ ಮಾಡದೆ ನಾವು ಶಿಕ್ಷಣವನ್ನು ಕೊಟ್ಟರೆ, ನಾವು ನೋಡ್ತಾ ಇದ್ದೇವೆ. ನಿನ್ನೆ ಒಂದು ನಾಟಕ ಇಲ್ಲಿ ಮಾಡಿದ್ರಲ್ವ, ಎಷ್ಟೊಂದು ಎಂಜಿನಿಯರಿಂಗ್ ಶಿಕ್ಷಣ ಪಡೆದರೂ ಕೂಡ ನಮಗೆ ಸಂಸ್ಕಾರಗಳಿಲ್ಲ, ಸದ್ಗುಣವಿಲ್ಲದಿದ್ದರೆ ನಾವು ಶಿಕ್ಷಿತ ರಾಕ್ಷಸರ ಥರ ಆಗ್ತೇವೆ. ಶಿಕ್ಷಿತ ರಾಕ್ಷಸರ ಥರ. ರಾಕ್ಷಸರಂದ್ರೇನೇನು? ಅವರಿಗೆ ಇನ್ನೊಬ್ಬರ ಕಷ್ಟಗಳ ಬಗ್ಗೆ ಯಾವ ಥರದ ಸಂವೇದನೆ ಇಲ್ಲ. ಸ್ವಾರ್ಥಪರತೆ, ಸೆಲ್ಫ್ ಸೆಂಟರ್ಡ್ ಪೀಪಲ್. ಆದ್ದರಿಂದ ಶಿಕ್ಷಣ ಎಂಬುದನ್ನು ಸೋಷಲ್ ಕನ್ಸರ್ನನ್ನು ಹುಟ್ಟಿಸ್ಬೇಕು ಅಂತ ಸ್ವಾಮೀಜಿ ಹೇಳಿದ್ದಾರೆ. ಎಜುಕೇಷನ್ ಬಿರೆಫ್ಟ್ ಆಫ್ ಸೋಷಲ್ ಕನ್ಸರ್ನ್ ಈಸ್ ನೋ ಎಜುಕೇಷನ್ ಅಂತ ಸ್ವಾಮೀಜಿ ಹೇಳ್ತಾರೆ. ಆದ್ದರಿಂದ ನಮ್ಮ ಎಜುಕೇಷನ್ ಶುಡ್ ಟಚ್ ಆ್ಯಂಡ್ ಅಡ್ರೆಸ್ ಬಾಡಿ, ಮೈಂಡ್ ಆ್ಯಂಡ್ ದ ಸೋಲ್. ಬರೀ ಫಿಸಿಕ್ಸ್ ಕೆಮಿಸ್ಟ್ರಿಯಿಂದ ಮಾತ್ರ ಏನು ಪರಿವರ್ತನೆ ಆಗೋದಿಲ್ಲ. ವಿಜ್ಞಾನ ಮತ್ತು ಧರ್ಮ ಅದು ಎರಡು ಸಮ್ಮಿಲನ ಆಗಬೇಕು. ಧರ್ಮ ಅಂತ ಹೇಳಿದರೆ ಯಾವುದನ್ನು ವ್ಯಕ್ತಿತ್ವವನ್ನು ಅರಳಿಸ್ತದೋ, ಸಮಾಜವನ್ನು ಬೆಳೆಸ್ತದೋ, ಅದರ ಎರಡು ಸಮನ್ವಯ ಸೂತ್ರವೇ ಧರ್ಮ.
ಇಂಡಿವಿಜುವಲ್ ವೆಲ್-ಬೀಯಿಂಗ್ ಆ್ಯಂಡ್ ಸೋಷಲ್ ವೆಲ್-ಬೀಯಿಂಗ್ ಅನ್ನು ಕನೆಕ್ಟ್ ಮಾಡುವ ಸೂತ್ರವೇ ಧರ್ಮ. ಆದ್ದರಿಂದ ಎಜುಕೇಷನ್ ಶುಡ್ ಕಂಟೈನ್ ಆಲ್ ದೀಸ್ ಇಂಗ್ರೀಡಿಯೆಂಟ್ಸ್ ಟು ಮೇಕ್ ಎಜುಕೇಷನ್ ಇಫೆಕ್ಟಿವ್. ನಮ್ಮ ಶಿಕ್ಷಣ ಪರಿವರ್ತನಕಾರಿಯಾಗಬೇಕಾಗಿದ್ದರೆ ಅದು ಸ್ವಾಮಿ ವಿವೇಕಾನಂದರು ಹೇಳಿದಂತೆ ಕ್ಯಾರೆಕ್ಟರ್ ಬಿಲ್ಡಿಂಗ್ ಆ್ಯಂಡ್ ಮ್ಯಾನ್ ಮೇಕಿಂಗ್ ಎಜುಕೇಷನ್ ಆಗಬೇಕಾಗಿದ್ದರೆ ಅದರ ಬಗ್ಗೆ ಹಲವಾರು ಚಿಂತಕರು ಚಿಂತಿಸಿ ನಾವು ಪ್ರಾಯೋಗಿಕವಾಗಿ ಏನು ಮಾಡಬೇಕು, ಶಿಕ್ಷಕರನ್ನು ಹೇಗೆ ಟ್ರೈನ್ ಮಾಡಬೇಕು, ಸಿಲೆಬಸ್ ಹೇಗಿರಬೇಕು ಮತ್ತು ಶಾಲಾ ಕಾಲೇಜುಗಳ ವಾತಾವರಣ ಹೇಗಿರಬೇಕು. ನಮ್ಮ ಭಾರತ ದೇಶ ಸಾವಿರಾರು ವರ್ಷಗಳಿಂದ ಎಂತೆಂಥ ಜೀವನಕ್ಕೆ ಸಂಬಂಧಪಟ್ಟಂತಹ ಆಲೋಚನೆಗಳನ್ನು ಚಿಂತಿಸಿ ಮಂಥಿಸಿ ಎಷ್ಟೊಂದು ಅದ್ಭುತವಾಗಿರ್ತಕ್ಕಂತಹ ಜ್ಞಾನರಾಶಿ ಇದೆ ನಮ್ಮಲ್ಲಿ. ಅದು ಉಪನಿಷದ್ ರೂಪದಲ್ಲಿರ್ಬೋದು, ಗೀತೆಯ ರೂಪದಲ್ಲಿರ್ಬೋದು, ಬಸವಣ್ಣನ ವಚನದ ರೂಪದಲ್ಲಿರಬಹುದು, ದಾಸ ಸಾಹಿತ್ಯದ ರೂಪದಲ್ಲಿರ್ಬೋದು, ರಾಮಾಯಣ ಮಹಾಭಾರತದ ರೂಪ. ಇದನ್ನೆಲ್ಲವನ್ನು ಮಕ್ಕಳಿಗೆ ಕೊಡುವುದು ಅಂತ ಹೇಳಿದರೆ ಅದು ಸೆಕ್ಯುಲರ್ ಎಜುಕೇಷನ್ಗೆ ಅದು ಅಪವಾದ. ಇಷ್ಟೊಂದು ಸಾವಿರಾರು ವರ್ಷದ ಜ್ಞಾನರಾಶಿಯಿಂದ ನಮ್ಮ ಮಕ್ಕಳನ್ನು ನಾವು ವಂಚಿಸಿ ಯಾವುದೋ ರೀತಿಯ ಎಡಬಿಡಂಗೆ ಎಜುಕೇಷನ್ ಕೊಡ್ತಾಯಿದ್ದೇವೆ. ಸಬ್ಜೆಕ್ಟ್ ಓರಿಯೆಂಟೆಡ್ ಆ್ಯಂಡ್ ಮಾರ್ಕ್ಸ್ ಓರಿಯೆಂಟೆಡ್, ಆ್ಯಂಡ್ ವಿ ಡು ನಾಟ್ ಟಚ್ ದ ಬಿಹೇವಿಯರ್ ಎಟ್ ಆಲ್. ಆದ್ದರಿಂದ ನಾವು ಮೈಸೂರಿನಲ್ಲಿ ಒಂದು ವಿವೇಕಾನಂದರು ತಂಗಿದ್ದ ಜಾಗದಲ್ಲಿ ಒಂದು ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಯೂತ್ ಕಲ್ಚರಲ್ ಇದು ಸಂಸ್ಥೆ ಕಟ್ತಾ ಇದ್ದೇವೆ. ಯೂತ್ ಸರ್ವಿಸ್ ಒಂದು ಇನ್ಸ್ಟಿಟ್ಯೂಟನ್ನು ಮಾಡ್ತಾ ಇದ್ದೇವೆ. ಅಲ್ಲಿ ನಾವು ಒಂದು ಆಲೋಚನೆ ಮಾಡಿ ಚಿಂತಿಸಿ ವಾಟ್ ಈಸ್ ಕಾಲ್ಡ್ ಬಿಹೇವಿಯರಲ್ ಎಕ್ಸಲೆನ್ಸ್ ಆ್ಯಂಡ್ ಕೆಪಾಸಿಟಿ ಬಿಲ್ಡಿಂಗ್. ಯಾವುದು ಈ ಸಿಲೆಬಸನ್ನು ಟಚ್ ಮಾಡ್ತಾ ಇಲ್ವೋ, ಯಾವುದು ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ಪರಿವರ್ತನಕಾರಿ ಶಕ್ತಿ ಇರುವಂತಹ ವಿಷಯಗಳನ್ನು ನಮ್ಮ ಸಿಲೆಬಸ್ ಕೊಡ್ತಾ ಇಲ್ವೋ ಅದನ್ನು ನಾವು ನಮ್ಮ ಆ ಕೋರ್ಸ್ ಕಾಂಪ್ಲಿಮೆಂಟರಿ ಎಜುಕೇಷನ್ ಕೋರ್ಸ್ ಮೂಲಕ ಕೊಡಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಏನದು ಅದರದ್ದು ಏನು ಸಿಲೆಬಸ್ ಹೇಗಿರಬೇಕು ಅಂತ ಹೇಳಿದ್ರೆ ಎಸೆನ್ಷಿಯಲ್ಸ್ ಆಫ್ ಇಂಡಿಯನ್ ಸ್ಪಿರಿಚುವಲ್ ಕಲ್ಚರ್ ಒಂದು ಸಬ್ಜೆಕ್ಟ್, ಮತ್ತು ಮೈಂಡ್ ಮ್ಯಾನೇಜ್ಮೆಂಟ್, ಹ್ಯೂಮನ್ ರಿಲೇಷನ್ಶಿಪ್, ವರ್ಕ್ ಕಲ್ಚರ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಟೈಮ್ ಮ್ಯಾನೇಜ್ಮೆಂಟ್, ಅಂಡರ್ಸ್ಟ್ಯಾಂಡಿಂಗ್ ದ ಸ್ಟೇಜಸ್ ಆಫ್ ಲೈಫ್. ಈ ಥರ ಯಾವುದು ನಮ್ಮ ಸಿಲೆಬಸ್ಸಲ್ಲಿ ಇಲ್ವೋ ಅದನ್ನು ನಾವು ಕೊಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಆದ್ದರಿಂದ ಇದನ್ನು ಕಾಂಪ್ಲಿಮೆಂಟರಿ ಎಜುಕೇಷನ್ ಮಾಡಬೇಕು. ಪ್ರತಿಯೊಂದು ಈ ಥರ ಊರಲ್ಲಿ ನಾವು ಮಕ್ಕಳಿಗೆ ಒಂದು ಈ ಥರ ಶಿಕ್ಷಣ ಕೊಡುವಂತಹ ಕಾಂಪ್ಲಿಮೆಂಟರಿ ಆದರ್ಶ ಶಿಕ್ಷಣ ಕೊಡುವಂತಹ ಸ್ವಯಂ ಸೇವಕರ ನಿರ್ಮಾಣ ಮಾಡಿ, ಹೇಗೆ ಮ್ಯಾಥಮೆಟಿಕ್ಸ್ ಟೀಚಿಂಗಿಗೆ, ಫಿಸಿಕ್ಸ್ ಟೀಚಿಂಗಿಗೆ, ಇಂಗ್ಲೀಷ್ ಟೀಚಿಂಗಿಗೆ ಶಿಕ್ಷಕರನ್ನು ಹೇಗೆ ಕಳಿಸ್ತೇವೋ, ಈ ಥರ ಸ್ವಾಮಿ ವಿವೇಕಾನಂದರು ಹೇಳಿದಂಥ ಮ್ಯಾನ್ ಮೇಕಿಂಗ್, ಕ್ಯಾರೆಕ್ಟರ್ ಬಿಲ್ಡಿಂಗ್, ಇಂಡಿಯನ್ ಕಲ್ಚರ್ ಕೊಡುವಂತಹ ಶಿಕ್ಷಕರ ನಿರ್ಮಾಣ ಮಾಡಿ ನಾವು ಇಂಥ ಆಶ್ರಮಗಳಲ್ಲಿ, ದೇವಸ್ಥಾನಗಳಲ್ಲಿ ತರಗತಿಯನ್ನು ನಡೆಸಿಬಿಟ್ಟು ಕಾಂಪ್ಲಿಮೆಂಟರಿ ಎಜುಕೇಷನ್ ಕೊಡುವ ಒಂದು ಪ್ರಯತ್ನ ಮಾಡಿದರೆ ಮಾತ್ರ ಅದು ಸೆಕ್ಯುಲರ್ ಎಜುಕೇಷನ್ ಅದರ ಪಾಡಿಗೆ ನಡ್ಕೊಂಡು ಹೋಗಲಿ. ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಮಿಸ್ಸಿಂಗ್ ಎಲಿಮೆಂಟ್ಸ್, ಎಸೆನ್ಷಿಯಲ್ ಎಲಿಮೆಂಟ್ಸ್ ಇದ್ದದ್ದನ್ನು ನಾವು ಬೇರೆ ರೀತಿ ಮಕ್ಕಳಿಗೆ ಕೊಡದೇ ಇದ್ದರೆ ಮಕ್ಕಳು ಅವರ ವ್ಯಕ್ತಿತ್ವ ನಿರ್ಮಾಣ ತುಂಬ ಕೆಟ್ಟೋಗಿಬಿಡ್ತದೆ. ದೇರ್ ಮೈಂಡ್ ವಿಲ್ ಬಿ ಸೆಂಟರ್ಡ್ ಇನ್ ಎಂಟರ್ಟೈನ್ಮೆಂಟ್, ದೇರ್ ಮೈಂಡ್ ವಿಲ್ ಬಿ ಸೆಂಟರ್ಡ್ ಇನ್ ಪ್ಲೆಜರ್ ಸೀಕಿಂಗ್,
their mind will be centered in all kinds of unwanted, what is called as the unwanted trash knowledge. ಎಸೆನ್ಷಿಯಲ್ ನಾಲೆಜ್ ಫಾರ್ ಎಫೆಕ್ಟಿವ್ ಲಿವಿಂಗ್ ಯಾವುದು ಬೇಕು ಎಂಬುದನ್ನು ಆರಿಸಿಬಿಟ್ಟು ಮಕ್ಕಳಿಗೆ ಕೊಡದೇ ಇದ್ದ ಪಕ್ಷಕ್ಕೆ ಮಕ್ಕಳ ಮನಸ್ಸು ಮುಗ್ಧ. ನಾವು ಏನು ಅದರ ಅವರಿಗೆ ಕೊಡ್ತೇವೋ ಆ ಥರ ಅವರು ಬೆಳೀತಾರೆ. ನಾವು ಮಕ್ಕಳನ್ನು ದೂರ ಪ್ರಯೋಜನ ಇಲ್ಲ. ದರ್ ಇಸ್ ನೋ ಪಾಯಿಂಟ್ ಇನ್ ಬ್ಲೇಯಿಂಗ್ ಎನಿ ಯಂಗ್ಸ್ಟರ್ಸ್ ಫಾರ್ ಈಸ್ ರಾಂಗ್ ಬಿಹೇವಿಯರ್, ಬಿಕಾಸ್ ದ ರೈಟ್ ಬಿಹೇವಿಯರ್ ಕೊಡುವಂತಹ ಶಿಕ್ಷಣ, ಪ್ರೇರಣೆ, ವಾತಾವರಣ ಹಿರಿಯರು ಕೊಡದೇ ಇದ್ದರೆ ಆ ಮಕ್ಕಳು ದೇ ಆರ್ ಆ್ಯಕ್ಚುಲಿ ಒಂಥರ ಮಾರಲಿ ಆರ್ಫನ್ ಆಗಿಬಿಡ್ತಾರೆ. ಸ್ಪಿರಿಚುವಲಿ ಆರ್ಫನ್, ಮಾರಲಿ ಆರ್ಫನ್, ಆ್ಯಂಡ್ ಎಜುಕೇಷನ್ ವಿಲ್ ಬಿ ಡಿವೈಡ್ ಆಫ್ ಎನಿ ಎಸೆನ್ಷಿಯಲ್ ನಾಲೆಜ್ ವಿಚ್ ಕ್ಯಾನ್ ರಿಯಲಿ ಟ್ರಾನ್ಸ್ಫಾರ್ಮ್ ಲೈಫ್. ಆದ್ದರಿಂದ ಇದೊಂದು ಬಾರಿ ತುಂಬ ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥ, ಅವಶ್ಯಕವಾಗಿರ್ತಕ್ಕಂಥ ಸಬ್ಜೆಕ್ಟು ಶಿಕ್ಷಕ ಮತ್ತು ಶಿಕ್ಷಣ. ಇದರ ಬಗ್ಗೆ ಸಾಕಷ್ಟು ಚಿಂತನ ಮಂಥನ ಮಾಡಿದರೆ ಮಾತ್ರ ಸಾಕಾಗೋದಿಲ್ಲ. ವಿ ಶುಡ್ ಹ್ಯಾವ್ ಡೆಫಿನೆಟ್ ಪ್ರೋಗ್ರಾಮ್ಸ್ ಟು ಇಂಪ್ಲಿಮೆಂಟ್ ಸರ್ಟನ್ ಥಿಂಗ್ಸ್ ಇನ್ ಅವರ್ ಓನ್ ವೇ ವಿದೌಟ್ ಕಾಂಟ್ರಡಿಕ್ಟಿಂಗ್ ದ ಸೋಷಲ್ ನಾರ್ಮ್ಸ್. ನಮ್ಮದೇ ಆದ ರೀತಿಯ ಮನೆಗಳಲ್ಲಿ, ದೇವಸ್ಥಾನಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಅವಶ್ಯಕ ಎಜುಕೇಷನ್ ಯಾವುದು, ಹೇಗೆ ನಾವು ಮಕ್ಕಳಿಗೆ ಕೊಡಬೇಕು. ಹೇಗೆ ಈಗ ಧಾರವಾಡ ಈಸ್ ಫೇಮಸ್ ಫಾರ್ ಕೋಚಿಂಗ್ ಅಲ್ವಾ? ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಕೋಚಿಂಗ್ ಕೊಡ್ತಾ ಇದ್ದೇವೆ, IASಗೆ ಕೋಚಿಂಗ್ ಕೊಡ್ತಾ ಇದ್ದೇವೆ. ಎಷ್ಟು ಜನ ಎಷ್ಟು ಗಂಟೆಗಟ್ಟಲೆ ಓದ್ತಾರೆ. ಆದರೆ ಈ ಥರದ ವಿವೇಕಾನಂದ, ರಾಮಕೃಷ್ಣ, ಸಂತ, ಉಪನಿಷತ್ತು ಮತ್ತು ಮಕ್ಕಳ ಮನಸ್ಸನ್ನು ಒಂದು ಆಧ್ಯಾತ್ಮಿಕ ಶಕ್ತಿ ಮತ್ತು ಕ್ಯಾರೆಕ್ಟರ್ ಬಿಲ್ಡಿಂಗ್ ಕಂಟೆಂಟ್ ಕೊಡುವಂಥ ಎಜುಕೇಷನ್, ಟ್ಯೂಷನ್, ಬರೀ ಈ ಥರ ಲೆಕ್ಚರ್ಸ್ಗಳು, ಸಿಂಪೋಸಿಯಮ್ನಿಂದ ಸಾಕಾಗೋದಿಲ್ಲ. ದ ಸ್ಟಡಿ ಫ್ಲೋ ಆಫ್ ಐಡಿಯಾಸ್ ಶುಡ್ ಗೋ ಇನ್ ಟು ದ ಮೈಂಡ್ಸ್ ಆಫ್ ದಿ ಯಂಗ್ಸ್ಟರ್ಸ್. ಇದ್ರ ಬಗ್ಗೆ ನಾವು ಚಿಂತನೆ ನಡೆಸಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಅತ್ಯಂತ ಸಮರ್ಪಕವಾಗಿ ನಿರ್ಭಯದಿಂದ ಮಾತಿನ ಪ್ರಾರಂಭವಾಗಿ ಎಲ್ಲರೂ ಕೂಡ ಒಂದು ಉತ್ತಮ ವಿಚಾರವನ್ನು ಶಿಕ್ಷಣದ ಬಗ್ಗೆ ಮಂಡಿಸಿದ್ದಾರೆ. ಎಲ್ರಿಗೂ ಕೂಡ ನಮ್ಮ ಹಾರ್ದಿಕ ಧನ್ಯವಾದಗಳು. ನಮಸ್ಕಾರ.